ನಮಸ್ಕಾರ. ನೀವು ಈ ಶರೀರವೇ ಅಥವಾ ಈ ಶರೀರದ ಒಳಗಿರುವ ಶಕ್ತಿಯೇ? ಸಾವು ಎನ್ನುವುದು ಕೇವಲ ಶರೀರಕ್ಕೋ ಅಥವಾ ನಿಮಗೋ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನ ಜಾಯತೆ ಮ್ರಿಯತೇವಾ ಕದಾಚಿನ್, ಅಂದರೆ ಆತ್ಮಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ನಾವು ಕೇವಲ ಮಾಂಸಖಂಡಗಳ ರಾಶಿಯಲ್ಲ, ನಾವು ಎಂದಿಗೂ ಅಳಿಯದ ಚೈತನ್ಯದ ಕಿಡಿಗಳು. ಇಂದು ನಾವು ನಿಮ್ಮನ್ನು ನೀವು ಅರಿಯುವ, ನಿಮ್ಮ ಆತ್ಮದ ರಹಸ್ಯವನ್ನು ಭೇದಿಸುವ ಚಾಣಕ್ಯರ ಆಧ್ಯಾತ್ಮಿಕ ತಂತ್ರದ ಬಗ್ಗೆ ತಿಳಿಯೋಣ. 1. ಶರೀರ ನಶ್ವರ, ಆತ್ಮ ಶಾಶ್ವತ. ಬಾಡಿ ಈಸ್ ಟೆಂಪರರಿ, ಸೋಲ್ ಈಸ್ ಇಟರ್ನಲ್. ಚಾಣಕ್ಯರ ಮೊದಲ ಪಾಠ, ಬದಲಾವಣೆಯನ್ನು ಕಂಡು ಹೆದರಬೇಡಿ. ನಾವು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮವು ಒಂದು ಜೀರ್ಣವಾದ ಶರೀರವನ್ನು ಬಿಟ್ಟು ಮತ್ತೊಂದು ಹೊಸ ಶರೀರವನ್ನು ಪಡೆಯುತ್ತದೆ. ಬಹಳಷ್ಟು ಜನರು ಸಾವಿಗೆ ಹೆದರುತ್ತಾರೆ, ಆದರೆ ಚಾಣಕ್ಯನ ಪ್ರಕಾರ ಸಾವೆಂಬುದು ಕೇವಲ ಒಂದು ಪ್ರಯಾಣದ ಅಂತ್ಯವಲ್ಲ, ಅದು ಹೊಸ ಪ್ರಯಾಣದ ಆರಂಭ. ಯಾವಾಗ ನೀವು ನಾನು ಈ ಶರೀರವಲ್ಲ ಎಂದು ಅರಿಯುತ್ತೀರೋ, ಆಗ ನಿಮಗೆ ಯಾರೂ ಕೂಡ ಭಯ ಹುಟ್ಟಿಸಲು ಸಾಧ್ಯವಿಲ್ಲ. ಆತ್ಮದ ಶಕ್ತಿಯ ಮುನ್ನೆ ಸಾವು ಕೂಡ ಸೋಲುತ್ತದೆ. ಅಂತರಾತ್ಮದ ಧ್ವನಿ, ದ ವಾಯ್ಸ್ ಆಫ್ ಕಾನ್ಸೆನ್ಸ್. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಆತ್ಮವೇ ನಿಮ್ಮ ಅತಿ ದೊಡ್ಡ ಸಾಕ್ಷಿ. ಜಗತ್ತಿಗೆ ನೀವು ಸುಳ್ಳು ಹೇಳಬಹುದು, ಆದರೆ ನಿಮ್ಮ ಆತ್ಮಕ್ಕೆ ಸುಳ್ಳು ಹೇಳಲು ಸಾಧ್ಯವಿಲ್ಲ. ನೀವು ಅಧರ್ಮದ ಹಾದಿಯಲ್ಲಿ ಸಾಗುವಾಗ ನಿಮ್ಮ ಒಳಗಿನಿಂದ ಒಂದು ಸಣ್ಣ ಧ್ವನಿ ನಿಮ್ಮನ್ನು ಎಚ್ಚರಿಸುತ್ತದೆ. ಅದೇ ಆತ್ಮದ ಧ್ವನಿ. ಒಬ್ಬ ಶ್ರೇಷ್ಠ ನಾಯಕನು ಯಾವಾಗಲೂ ತನ್ನ ಅಂತರಾತ್ಮದ ಮಾತನ್ನು ಕೇಳುತ್ತಾನೆ. ಯಾರು ತನ್ನ ಆತ್ಮದ ಮಾತಿಗೆ ವಿರುದ್ಧವಾಗಿ ನಡೆಯುತ್ತಾರೋ ಅವರು ಹೊರಗಿನ ಜಗತ್ತಿನಲ್ಲಿ ಗೆದ್ದರೂ ಒಳಗಿನ ಜಗತ್ತಿನಲ್ಲಿ ಸೋತಂತೆ. ನಿಮ್ಮ ಆತ್ಮವನ್ನು ಶುದ್ಧವಾಗಿಡಿ, ಆಗ ನಿಮ್ಮ ವ್ಯಕ್ತಿತ್ವವು ಸೂರ್ಯನಂತೆ ಹೊಳೆಯುತ್ತದೆ. ಆತ್ಮ ಬರವೇ ಅಪ್ರತಿಮ ಶಕ್ತಿ, ದ ಪವರ್ ಆಫ್ ಸೋಲ್ ಫೋರ್ಸ್. ಚಾಣಕ್ಯನ ಪ್ರಕಾರ ಶಸ್ತ್ರಕ್ಕಿಂತಲೂ ಶಕ್ತಿಶಾಲಿ ಎಂದರೆ ಆತ್ಮಬಲ. ಯುದ್ಧಗಳು ಗೆಲ್ಲುವುದು ಕೇವಲ ಆನೆ ಕುದುರೆಗಳಿಂದಲ್ಲ, ಸೈನಿಕರ ಮತ್ತು ನಾಯಕನ ಆತ್ಮಬಲದಿಂದ. ನಿಮ್ಮ ಆತ್ಮವು ಜಾಗೃತವಾದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ನಿಮಗೊಲಿಯುತ್ತದೆ. ಚಾಣಕ್ಯನು ಒಬ್ಬ ಸಾಧಾರಣ ಬಾಲಕ ಚಂದ್ರಗುಪ್ತನನ್ನು ಚಕ್ರವರ್ತಿಯನ್ನಾಗಿ ಮಾಡಿದ್ದು ಕೇವಲ ತಂತ್ರದಿಂದಲ್ಲ, ಅವನಲ್ಲಿ ಆತ್ಮಬಲವನ್ನು ತುಂಬುವ ಮೂಲಕ. ನಿಮ್ಮೊಳಗೆ ಅನಂತ ಶಕ್ತಿಯಿದೆ, ಅದನ್ನು ಹೊರಹಾಕಲು ಆತ್ಮಜ್ಞಾನದ ಅವಶ್ಯಕತೆಯಿದೆ. ನಿಮ್ಮನ್ನು ನೀವು ಸಣ್ಣವರು ಎಂದು ಅಂದುಕೊಳ್ಳಬೇಡಿ, ನೀವು ಈ ಬ್ರಹ್ಮಾಂಡದ ಒಂದು ಭಾಗ. ನಿಮ್ಮ ಆತ್ಮವು ಅಜೇಯವಾಗಿದೆ, ಅಮರವಾಗಿದೆ. ನೀವು ಎಂದಾದರೂ ಒಂಟಿಯಾಗಿ ಕುಳಿತಾಗ ನಿಮ್ಮ ಒಳಗಿನಿಂದ ಬರುವ ಧ್ವನಿಯನ್ನು ಗಮನಿಸಿದ್ದೀರಾ? ನಿಮ್ಮ ಅಂತರಾತ್ಮ ನಿಮಗೆ ನೀಡಿದ ಒಂದು ಸಂದೇಶವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಜೀವನದ ಗುರಿ ಹುಡುಕುತ್ತಿರುವ ನಿಮ್ಮ ಪ್ರಿಯ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಬೆಳಕಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಆತ್ಮವಿಶ್ವಾಸದಿಂದ ಬದುಕಿ. ಇದು ನಿಮ್ಮ ಚಾಣಕ್ಯ.